ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12 ಇನ್ನು ಕೆಲವೇ ತಿಂಗಳು, ಅಂದ್ರೆ ಇನ್ನೊಂದು ಸುಮಾರಾಗಿ ಇನ್ನು 1-2 ತಿಂಗಳು ಇರ್ಬೋದು. ಅಷ್ಟಲ್ಲೇನೆ ಬಿಗ್ ಬಾಸ್ ಶುರುವಾಗುತ್ತೆ. ಬಿಗ್ ಬಾಸ್ ಶುರುವಾಗಕ್ಕಿಂತ ಮುಂಚೆ ಇಲ್ಲಿ ಮೇನ್ ಆಗಿ ಕಲರ್ಸ್ ಕನ್ನಡದಲ್ಲಿ ಏನಾಗುತ್ತೆ ಅಂದ್ರೆ ಇಂಪಾರ್ಟೆಂಟ್ ಆಗಿ ಸೀರಿಯಲ್ಸ್ ಗೆ ಕುತ್ತು ಬರುವ ಸಮಯ ಬಂದಿದೆ. ಕಾರಣ ಏನಂದ್ರೆ ಬಿಗ್ ಬಾಸ್ ಶುರುವಾಗುತ್ತೆ, 1.5 ತಾಸು ಇರುತ್ತೆ ಸುಮಾರಾಗಿ ಬಿಗ್ ಬಾಸ್. ಆ 1.5 ತಾಸಲ್ಲಿ ನಡೆಯುವ ಸೀರಿಯಲ್ಸ್, ಬರುವ ಸೀರಿಯಲ್ಸ್ ನ ತೆಗೆದು ಬಿಸಾಕ್ತಾರೆ. ಆ ಟೈಮಲ್ಲಿ ಆ 3.5 ತಿಂಗಳು ಸುಮಾರಾಗಿ 4 ತಿಂಗಳು ಅದು ಆ ರೀತಿ ಆಗ್ತಾನೆ ಇರುತ್ತೆ. 120 ಡೇಸ್ ಅಂದ್ರೆ ಸುಮಾರಾಗಿ ಅಷ್ಟೇನೆ ಬರುತ್ತೆ, 4 ತಿಂಗಳು ಇರುತ್ತೆ. ಆ ಟೈಮಲ್ಲಿ ಮತ್ತೆ ಈಗ ಬರುವ ಒಂದು ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ಸ್ ನ ಯಾವ್ಯಾವ ಸೀರಿಯಲ್ಸ್ ನ ಬಿಗ್ ಬಾಸ್ ಟೈಮ್ ಅಲ್ಲಿ ತೆಗೆದು ಹೊರಗಡೆ ಹಾಕ್ತಾರೆ, ಯಾವ ಸೀರಿಯಲ್ಸ್ ಎಲ್ಲ ಪ್ಲೇ ಆಗಲ್ಲ. ವಿಶೇಷವಾಗಿ ಮನೇಲಿ ಹೆಣ್ಮಕ್ಳು ತುಂಬಾ ಜನ ಸೀರಿಯಲ್ಸ್ ನೋಡ್ತಾ ಇರ್ತಾರೆ. ಎಲ್ಲ ಫೇವರೇಟ್ ಎಲ್ಲ ಇರ್ತವೆ, ಅವ್ರಿಗೆಲ್ಲ ತುಂಬಾ ಇಷ್ಟ ಆಗ್ತಾ ಇರುತ್ತೆ. ತುಂಬಾ ಫೇವರೇಟ್ ಎಲ್ಲ ಫ್ಯಾನ್ಸ್ ಎಲ್ಲ ಇರ್ತಾರೆ ಸೀರಿಯಲ್ಸ್ ಗಳು. ನಾವ್ ಯಾವ ರೀತಿ ಬಿಗ್ ಬಾಸ್ ಗಾದ್ರೆ ಫ್ಯಾನ್ಸ್ ಇರ್ತೀವೋ ಅದೇ ರೀತಿಯಾಗಿ ಡೈಲಿ ರೊಟೇಟ್ ಮಾಡೋ ಒಂದು ಸೀರಿಯಲ್ಸ್ ಗೆ ತುಂಬಾ ಜನ ಫ್ಯಾನ್ಸ್ ಇರ್ತಾರೆ. ಮತ್ತೆ ಆ ಸೀರಿಯಲ್ಸ್ ಯಾವ ಕಾರಣಕ್ಕೆಲ್ಲ ಯಾವ ಸೀರಿಯಲ್ಸ್ ಎಲ್ಲ ತೆಗಿತಾರೆ ಅಂತೆಲ್ಲ ಮಾತಾಡೋಣ. ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ, ಯಾವ ಟೈಮಿಗೆ ಬರುತ್ತೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ತುಂಬಾ ಅವಶ್ಯಕತೆ ಇದೆ ನಮ್ಮೆಂತವ್ರಿಗೆ. ಇನ್ನ ಮುಖ್ಯವಾಗಿ ಮಾತಾಡೋಣ. ಇಲ್ಲಿ ಬಿಗ್ ಬಾಸ್ ಶುರುವಾಗದೆ 9:15. ತುಂಬಾ ಜನ ಎಲ್ಲ ಹೇಳ್ತಾರೆ 8:00 ಬರುತ್ತೆ, 8 ಗಂಟೆ ಬರುತ್ತೆ ಅಂತೆಲ್ಲ. ನೋ ಚಾನ್ಸ್, ನೋ ವೇ. ಸೇಮ್ ಟೈಮ್ ಸೇಮ್ ಶೆಡ್ಯೂಲ್ ಆಗಿರುತ್ತೆ. ಯಾಕಂದ್ರೆ 9:15ನೇ ಶುರುವಾಗುತ್ತೆ. ವೀಕೆಂಡ್ ಅಂತ ಬಂದಾಗ 9 ಗಂಟೆ ಬರುತ್ತೆ. ಆದ ಕಾರಣ ಟೈಮಿಂಗ್ ಅಲ್ಲಿ ಯಾವುದೇ ಬದಲಾವಣೆ ಇರಲ್ಲ. ಲಾಸ್ಟ್ ಸೀಸನ್ ಅಲ್ಲಿ ಎಲ್ಲ ನಾವು ಜಿಯೋ ಸಿನಿಮಾದಲ್ಲಿ ನೋಡಿದ್ವಿ. ಈ ಸೀಸನ್ ಜಿಯೋ ಹಾಸ್ಟೆಲ್ ಅಲ್ಲಿ ನೋಡಲೇಬಹುದು, ಅದರಲ್ಲೇ ವೋಟ್ ಮಾಡಬಹುದು ಕೂಡ. ಇನ್ನು ಮುಖ್ಯವಾಗಿ ಸೀರಿಯಲ್ಸ್ ಅಂತ ಬಂದಾಗ ನಿಮ್ಗೆಲ್ಲ ಒಂದು ಡೌಟ್ ಬರ್ಬೋದು, ನಿಮ್ಗೆಲ್ಲ ಶಾಕಿಂಗ್ ಆಗ್ಬೋದು. ಮೊದಲನೇದಾಗಿ ರಾಮಾಚಾರಿ ಈ ಒಂದು ಬಿಗ್ ಬಾಸ್ ಶುರುವಾಗೋ ಸಮಯಕ್ಕೆ ರಾಮಾಚಾರಿ ಸೀರಿಯಲ್ಸ್ ನ ತೆಗೆದಾಕುವ ಮುಗಿಸುವ ಸಂದರ್ಭ ತುಂಬಾ ಇದೆ, ತುಂಬಾ ಕೂಡ ಕನ್ಫರ್ಮ್ ಆಗಿದೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಕಾರಣ ಏನಂದ್ರೆ ಆಲ್ರೆಡಿ ರಾಮಾಚಾರಿ ತುಂಬಾ ಅಂದ್ರೆ ಸುಮಾರಾಗಿ 2 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ರಾಮಾಚಾರಿ. ಆದ ಕಾರಣ ಈ ಸೀರಿಯಲ್ಸ್ ತುಂಬಾ ಚೆನ್ನಾಗಿದ್ರು ಅದರಲ್ಲಿ ಆಕ್ಟರ್ ಗಳು ಏನಾಗ್ತಾ ಇದಾರೆ ಅಂದ್ರೆ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಸೈಡ್ ಕ್ಯಾರೆಕ್ಟರ್ ಆಗಿರ್ಬೋದು, ಇವರು ಸಿನಿಮಾ ಕಡೆ ತುಂಬಾ ಒಂದು ಒಲವು ತೋರಿಸ್ತಾ ಇದಾರೆ. ಸಿನಿಮಾ ಮಾಡ್ಬೇಕಂತೇಳಿ ತುಂಬಾ ಕಾತುರದಿಂದ ಕಾಯ್ತಾ ಇದಾರೆ. ರೀಸೆಂಟ್ ಆಗಿ ರಾಮಾಚಾರ್ಯ ಒಂದು ಹೀರೋಯಿನ್ ನೋಡಿರ್ಬೋದು, ಒಂದು ಸಿನಿಮಾದಲ್ಲಿ ಅವಕಾಶ ಸಿಕ್ಕಾಗ ಸಿನಿಮಾ ಮಾಡ್ತಾ ಇದಾರೆ. ಅದೇ ರೀತಿಯಾಗಿ ಬೇರೆ ಸಿನಿಮಾಗಳ ಆಫರ್ ಬರ್ತಾ ಇದೆ. ಆದ ಕಾರಣ ಸೀರಿಯಲ್ಸ್ ನ ಬಿಡುವ ಒಂದು ಸಮಯ ಬಂದಿದೆ ಅಂತ ಹೇಳೋಕೆ ಅನ್ಸಿರ್ಬೋದು. ಅದನ್ನ ತಗೊಂಡಾಗಿ ಕಲರ್ಸ್ ಹೇಳಿರ್ಬೋದು. ಅವರು ಕೂಡ ಈ ಸೀರಿಯಲ್ಸ್ ತುಂಬಾ ದಿನ ಆಯ್ತು, ಮುಗಿಸೋಣ ಅನ್ನೋ ಒಂದು ತಲೆಯಲ್ಲಿ ಯೋಚನೆ ಬಂದಾಗಿದೆ. ಆದ ಕಾರಣ ಬಿಗ್ ಬಾಸ್ ಬರುವ ಸಮಯಕ್ಕೆ ಇದು ಕೂಡ ರಾಮಾಚಾರಿ ಮುಗಿಯುವ ಒಂದು ಸೀರಿಯಲ್ ಖಂಡಿತವಾಗ್ಲೂ ಮುಗಿಬಹುದು ಅಂತ ಅನಿಸ್ತಾ ಇದೆ. ಲಾಸ್ಟ್ ವೀಕ್ ರೇಟಿಂಗ್ ತಗೊಂಡು ಕೂಡ ಕೇವಲ 2.1 ಮಾತ್ರ UPR ಬಂದಿದೆ. ಆದ ಕಾರಣ ನಂಬರ್ 1 ಆಗಿ ರಾಮಾಚಾರಿ ಸೀರಿಯಲ್ಸ್ ನ ಮುಗಿಸುವ ಸಮಯ ಹತ್ರ ಬಂದಿದೆ ಅಂತ ಅನಿಸ್ತಾ ಇದೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಇದು ಬಂದು ಕರಿಮಣಿ ಅಂತ ಹೇಳ್ಬೋದು. ರೀಸೆಂಟ್ ಆಗಿ ಬಂದಿದೆ ಸೀರಿಯಲ್, ಬಟ್ ಅದಕ್ಕೆ ಬಂದು ಕೂಡ TRP ತುಂಬಾ ಕಡಿಮೆನೆ ಬರ್ತಾ ಇದೆ ಸೀರಿಯಲ್ಸ್ ಅಂತ ತಗೊಂಡಾಗ. ಆದ ಕಾರಣ ಆ ಸೀರಿಯಲ್ಸ್ ಕೂಡ ಒಂದು ಬಿಗ್ ಬಾಸ್ ಬರುವ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಈ ಕರಿಮಣಿ ಸೀರಿಯಲ್ ಕೂಡ ಕಂಪ್ಲೀಟ್ ಆಗಿ ಮುಗಿಸಬಹುದು, ಒಂದು ಎಂಡ್ ಕಾರ್ಡ್ ಹಾಕ್ಬಹುದು ಈ ಸೀರಿಯಲ್ ಅಂತ ಅನಿಸ್ತಾ ಇದೆ. ಇನ್ನೊಂದು ಬಂದ್ಬಿಟ್ಟು ದೃಷ್ಟಿ ಭಟ್ಟು. ಇವೆರಡು ಕಂಪೇರ್ ಮಾಡ್ಕೊಂಡ್ರೆ ದೃಷ್ಟಿ ಭಟ್ ಕೂಡ ಅದೇ ರೀತಿಯಾಗಿ TRP ತುಂಬಾ ಕಡಿಮೆ ಬರ್ತಾ ಇದೆ ಲಾಸ್ಟ್ ವೀಕ್ ಕಂಪೇರ್ ಮಾಡ್ಕೊಂಡ್ರೆ. ಆದ ಕಾರಣ ದೃಷ್ಟಿ ಭಟ್ ಕೂಡ ಸೀರಿಯಲ್ಸ್ ಮುಗಿಸಬಹುದು ಈ ಒಂದು ಬಿಗ್ ಬಾಸ್ ಬರುವ ಸಮಯ ಅಂತರದಲ್ಲಿ. ಯಾಕಂದ್ರೆ ಇನ್ನು ಸುಮಾರಾಗಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಎಂಡಿಂಗ್ ಅಲ್ಲೇ ಬಿಗ್ ಬಾಸ್ ಶುರುವಾಗೋದು. ಸುಮಾರಾಗಿ 2.5 ತಿಂಗಳಿದೆ. ಇನ್ನು ಅಂದ್ರೆ ಸುಮಾರಾಗಿ 70 ಡೇಸ್ 80 ಡೇಸ್ ಇದೆ. ಆ 80 ಡೇಸ್ ಇದನ್ನ ಒಂದು ಕನ್ಕ್ಲೂಷನ್ ತಗೊಂಡ್ಬಂದು ಈ 3 ಸೀರಿಯಲ್ಸ್ ಗಳಲ್ಲಿ 2 ಸೀರಿಯಲ್ಸ್ ಅಂತೂ ಮುಗಿಯೋದು ತುಂಬಾ ಕನ್ಫರ್ಮ್ ಆಗಿದೆ. ಒಂದು ಬಂದ್ಬಿಟ್ಟು ರಾಮಾಚಾರಿ, ಇನ್ನೊಂದು ದೃಷ್ಟಿ ಭಟ್ಟು. ಕರಿಮಣಿ ಪರವಾಗಿಲ್ಲ, ಇವೆರಡು ಕಂಪೇರ್ ಮಾಡ್ಕೊಂಡ್ರೆ TRP ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಅಪ್ಡೇಟ್ ಬಂದಿದೆ. ಆದ ಕಾರಣ ಲಾಸ್ಟ್ ಕಂಪೇರ್ ಮಾಡ್ಕೊಂಡ್ರೆ TRP ಇನ್ಕ್ಲೂಡಿಂಗ್ ಅವರ ಆಕ್ಟರ್ಸ್, ಅದರಲ್ಲಿ ಆಕ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಮೂವೀಸ್ ಸೆಲೆಬ್ರಿಟಿ ಬೇರೆ ಒಂದು ಶೋಗೋ ಏನೆಲ್ಲ ತಗೊಂತಾರೆ. ಆದ ಕಾರಣ ಇದೊಂದು ಮುಗಿಸುವ ತವಕದಲ್ಲಿದ್ದಾರೆ. ಇದರಲ್ಲಿ ಯಾರಾದ್ರೂ ಬಿಗ್ ಬಾಸ್ ಗೆ ಬರಲು ಸಾಧ್ಯತೆ ತುಂಬಾನೇ ಇದೆ. ಯಾಕಂದ್ರೆ ಸೀರಿಯಲ್ಸ್ ಮುಗಿತಾ ಇದೆ ಅಂದ್ರೆ ಅದರಲ್ಲಿ ಸೈಡ್ ಕ್ಯಾರೆಕ್ಟರ್ ಇಲ್ಲ ಹೀರೋಯಿನ್ ಹೀರೋನೋ ಯಾರೋ ಒಬ್ರು ಇಬ್ರು
ಬಿಗ್ ಬಾಸ್ ಬರೋ ಸಾಧ್ಯತೆ ತುಂಬಾನೇ ಇರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ಮುಖ್ಯವಾಗಿ ದೃಷ್ಟಿಪಟ್ಟು ಹೀರೋ ಇದಾರಲ್ಲ, ಅವರು ಬಿಗ್ ಬಾಸ್ ಗೆ ಬರುವ ಸಾಧ್ಯತೆ ತುಂಬಾ ಇದೆ ಅಂತೇಳಿ ರೂಮರ್ಸ್ ಎಲ್ಲ ಬರ್ತಾ ಇದೆ. ನೋಡೋಣ ಯಾವ ರೀತಿ ಎಲ್ಲ ಆಗುತ್ತೆ ಕನ್ಕ್ಲೂಷನ್ ಅಂತ ನೋಡೋಣ. ಇವತ್ತಿನ ವಿಶೇಷ ಸುದ್ದಿ ಇದಾಗಿತ್ತು. ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಸೀರಿಯಲ್ಸ್ ಯಾವಪ್ಪ ಮುಗಿಸ್ತಾರೆ, ಯಾವೆಲ್ಲ ಎಂಡ್ ಕಾರ್ಡ್ ಹಾಕ್ತಾರೆ ಅಂತ ಹೇಳೋದಾದ್ರೆ ಈ 3 ಲಿಸ್ಟ್ ಅಲ್ಲಿ ಇದೆ. ಒಂದು ಕರಿಮಣಿ, ಒಂದು ದೃಷ್ಟಿಪಟ್ಟು, ಇನ್ನೊಂದು ರಾಮಾಚಾರಿ. ಈ ಸೀರಿಯಲ್ಸ್ಗೆ ಕುತ್ತು ಬರುವ ಸಾಧ್ಯತೆ ತುಂಬಾ ಇದೆ. ಮತ್ತೆ ನಿಮ್ಗೆ ಫೇವರೇಟ್ ಸೀರಿಯಲ್ ಯಾವುದು? ಈ 3 ಸೀರಿಯಲ್ಗಳಲ್ಲಿ ನಿಮ್ಮ ಇಷ್ಟವಾದ ಸೀರಿಯಲ್ ಯಾವ್ದು ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.